ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಹಿರಿಯೂರಿನಲ್ಲಿ ಬಹುಮುಖ್ಯವಾಗಿರತಕ್ಕಂಥ ಸಾರ್ವಜನಿಕ ಆಸ್ಪತ್ರೆ 2 ಲಕ್ಷಕ್ಕೂ ಅಧಿಕ ಇರುವ ಜನಸಂಖ್ಯೆಗೆ ಆಸ್ಪತ್ರೆ ವ್ಯವಸ್ಥೆ ಹೇಗಿರುತ್ತೆ, ಅಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ, ಒಂದು ಡಾಕ್ಟರ್ ಮಾಹಿತಿಗಳ ಸಂಪೂರ್ಣ ವಿವರ ನೇರ ಸಂದರ್ಶನದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. 40 ರೂಪಾಯಿ ಒಂದು ಸಿರಪ್, ಗ್ಯಾಸ್ಟ್ರಿಕ್ ಸಿರಪ್ನ ಸಮೇತ ಹೊರಗಡೆ ಬರುತ್ತಿದೆ. ಗ್ಯಾಸ್ಟ್ರಿಕ್ ಸಿರಪ್ ಗೌರ್ಮೆಂಟ್ ಸಪ್ಲೈ ಇಲ್ಲ ನಮ್ಮಲ್ಲಿ. ಗ್ಯಾಸ್ಟ್ರಿಕ್ ಸಿರಪ್ ಗೌರ್ಮೆಂಟ್ ಸಪ್ಲೈ ಇಲ್ಲ ನಮ್ಮಲ್ಲಿ. ಮೇಜರ್ ಆಗಿ ನಮ್ಮಲ್ಲಿ ಯಾವುದೇ ಔಷಧಿಯ ಕೊರತೆ ಇಲ್ಲ. ಆಮೇಲೆ ಹಾಗೇನೆ ಮೇಜರ್ ಆಗಿ ನಮ್ಮಲ್ಲಿ ಯಾವುದೇ ಔಷಧಿಯ ಕೊರತೆ ಇಲ್ಲ. ಮೇಜರ್ ಆಗಿ ನಮ್ಮಲ್ಲಿ ಯಾವುದೇ ಔಷಧಿಯ ಕೊರತೆ ಇಲ್ಲ. ಆಮೇಲೆ ಹಾಗೇನೆ ನಮ್ಮ ಗೌರ್ಮೆಂಟ್ ಕೂಡ ಆರ್ಡರ್ ಮಾಡಿದೆ ನಮಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಚೀಟಿಗಳನ್ನ ಹೊರಗಡೆ ಮೆಡಿಕಲ್ ಸ್ಟೋರಿಗೆ ಬರೆಯೋ ಹಾಗಿಲ್ಲ ಅಂತ. ನಿಯರ್ ಮಾರಮ್ಮ ಟೆಂಪಲ್, ದೇವರಕೋಟೆ ವಿಲೇಜ್. ಆಯ್ತಾ? ಹರೇಪುರ ಇಲ್ಲ, ಕೋಡಿಹಳ್ಳಿ, ಜೇಡಿಹಳ್ಳಿ ಯಾವ್ದಿಲ್ಲ. ಆದಿವಾಲ ಯಾವ್ದಿಲ್ಲ ಕೇಸ್. ಆದಿವಾಲದಲ್ಲಿ ಇದೆಯಲ್ಲ ಕೇಸ್. ಕೇಸ್ ಇದೆಯಾ? ಯಾರು ಆದಿವಾಲ? ಯಾರು ಯಾರಿಲ್ಲ ನೋಡಮ್ಮ, ಕೇಸ್ ಇದೆಯಲ್ಲ ಆದಿವಾಲದಲ್ಲಿ. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಇವತ್ತು ಹಿರಿಯೂರು ತಾಲೂಕು ವೈದ್ಯಾಡಳಿತ ಅಧಿಕಾರಿಯಾಗಿರ್ತಕ್ಕಂಥ ವೆಂಕಟೇಶ್ ಸರ್ ಅವರನ್ನ ಹಿರಿಯೂರಲ್ಲಿ ಭೇಟಿಯಾಗಕ್ಕೆ ಬಂದಿದ್ದೀವಿ ವೀಕ್ಷಕರೇ. ಬನ್ನಿ, ವೆಂಕಟೇಶ್ ಸರ್ ಅವರು ನಮ್ಮ ತಾಲೂಕು ಸಾರ್ವಜನಿಕರ ಆಸ್ಪತ್ರೆ ಯಾವ ರೀತಿ ಇದೆ ಅದರ ಬಗ್ಗೆ ಒಂದೆರಡು ಅನಿಸಿಕೆ ಮಾತುಗಳನ್ನ ಕೇಳೋಣ ಅಂತ ಬಂದಿದ್ದೀವಿ ವೀಕ್ಷಕರೇ. ಬನ್ನಿ ಸರ್. ನಮಸ್ಕಾರ ಸರ್. ಸರ್, ಇಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲವು ಕುಂದುಕೊರತೆಗಳಿದಾವೆ. ನಾನೇ ಕೂಡ ಬಂದು ಸ್ವಲ್ಪ ಅಲ್ಲಿ ಒಂದು ಮೆಡಿಸಿನ್ ತಗೋಣ ಅಂತ ಬಂದೆ. ಆ ಮೆಡಿಸಿನ್ ಕೂಡ ಹೊರಗಡೆ ಬರೆದ್ರು. ಹಾಗೆ ಕೆಲವು ಬ್ಲಡ್ ಟೆಸ್ಟ್ ಕೇಳಿದೆ, ಅದನ್ನು ಕೂಡ ಹೊರಗಡೆ ಬರೆದ್ರು. ಇದಕ್ಕೆ ಏನ್ ಹೇಳ್ತೀವಿ? ಈಗ ಏನಾಗುತ್ತೆ, ನಾನು ತಾಲೂಕು ಆರೋಗ್ಯಾಧಿಕಾರಿಯಾಗಿ ಸುಮಾರು 6 ವರ್ಷಗಳ ಕಾಲ ಇಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ. ಈ ಹಿಂದೆ ಸುಮಾರು ಸಮಸ್ಯೆಗಳು ಕೂಡ ಇತ್ತು. ಅಂದ್ರೆ ನಮ್ಮ AMO ಇದ್ರ ಮುಂಚೆ ಅವರ ಎಂಡಲ್ಲಿ ಕೆಲವು ಸಣ್ಣ ಪುಟ್ಟವು ನ್ಯೂನತೆಗಳು ಇತ್ತು ಕೂಡ. ಸೊ ಅದನ್ನ ಹೊರತುಪಡಿಸಿದ್ರೆ ಈಗ ನಮ್ಮ ತಾಲೂಕಲ್ಲಿ ಸುಮಾರು ಎಲ್ಲಾ ಡಾಕ್ಟರ್ಸ್ ಕೂಡ ಇದ್ದಾರೆ. ಸ್ಕಿನ್ ಡಾಕ್ಟರ್ನ ಬಿಟ್ಟು ಉಳಿದಂತೆ ಎಲ್ಲಾ ವೈದ್ಯರು ಕೂಡ, ತಜ್ಞ ವೈದ್ಯರು ಕೂಡ ನಮ್ಮಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ಔಷಧಿ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆನೂ ಕೂಡ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಆಗ್ತಾ ಇದೆ. ಸೊ ನೀವ್ ಹೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ನಾನು, ಸೊ ನಮ್ಮಲ್ಲಿ ಇರ್ತಕ್ಕಂಥ ಏನು ಔಷಧಿಗಳ ಕೊರತೆ ಸದ್ಯಕ್ಕಂತೂ ಯಾವುದೂ ಇಲ್ಲ. ಮೊನ್ನೆ ಒಂದು ಗ್ಯಾಸ್ಟ್ರಿಕ್ ಅಷ್ಟೇ, ಅದು ಗ್ಯಾಸ್ಟ್ರಿಕ್ ಇಂದು 140 ರೂಪಾಯಿ ಐಟಮ್, ಅದು ಕೂಡ ಇಲ್ಲ ಅಂತ ಹೇಳಿ ನಾನೇ ಹೊರಗಡೆ ಬಂದು ತಗೊಂಬಂದೆ. ಇಲ್ಲ, ಆ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಬಟ್ ಯಾರೋ ಒಬ್ಬ ವೈದ್ಯರು ಮಿಸ್ಟೇಕ್ ಇಂದ ಆಗಿರ್ಬೋದು, ಬಿಟ್ರೆ ಮೇಜರ್ ಆಗಿ ನಮ್ಮಲ್ಲಿ ಯಾವುದೇ ಔಷಧಿಯ ಕೊರತೆ ಇಲ್ಲ. ಆಮೇಲೆ ಹಾಗೇನೆ ನಮ್ಮ ಗೌರ್ಮೆಂಟ್ ಕೂಡ ಆರ್ಡರ್ ಮಾಡಿದೆ ನಮಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಚೀಟಿಗಳನ್ನ ಹೊರಗಡೆ ಮೆಡಿಕಲ್ ಸ್ಟೋರಿಗೆ ಬರೆಯೋ ಹಾಗಿಲ್ಲ ಅಂತ ಹೇಳಿ. ಅದ್ರ ಪ್ರಕಾರವಾಗಿ ಕೂಡ ನಡೀತಾ ಇದೆ. ಈಗ ಬರ್ದಿರಲ್ಲ ಸರ್, ಮೊನ್ನೆ ಬರ್ದಿರೋದು. ಈಗ ತಾಲೂಕು ಆಸ್ಪತ್ರೆಗೆ ಸಂಬಂಧಪಟ್ಟಾಗೆ ಈಗ ಅಲ್ಲಿ ಇರ್ತಕ್ಕಂಥ ಡಾಕ್ಟರ್ ನಿರಂಜನ್ ಅಂತ ಇದ್ದಾರೆ, ಅವರು AMO ಅವರು, ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಅವರು. ಸೊ ಅದೇನೇ ಇಶ್ಯೂಸ್ ಇದ್ರು ಕೂಡ ಅವರು ಅದನ್ನ ನೇರವಾಗಿ ಅವರ ಹಂತದಲ್ಲಿ ಅವರು ಪರಿಹಾರಗಳನ್ನ ಕೊಡ್ಲಿಕ್ಕೆ ಅವರು ರೆಡಿ ಇದ್ದಾರೆ. ಆ ಇಶ್ಯೂಸ್ನ ಕೂಡ ಅವ್ರ ಗಮನಕ್ಕೆ ನಾನು ತಗೊಂಡ್ಬರ್ತೀನಿ. ಸೊ ಅಲ್ಲಿ ಯಾವುದೇ ವಿಚಾರಗಳನ್ನ ಅವ್ರ ಹತ್ರ ಡಿಸ್ಕಷನ್ ಮಾಡಿ ಏನ್ ಇಶ್ಯೂಸ್ ಆಯ್ತು, ಯಾವ ಡಾಕ್ಟರ್ ಬರೆದ್ರು, ಯಾವ ಕಾರಣಕ್ಕೆ ಬರೆದ್ರು ಅನ್ನೋದನ್ನ ನಾನು ವೆರಿಫೈ ಮಾಡ್ಲಿಕ್ಕೆ ಬಯಸ್ತೇನೆ. ಸರ್, ಹಾಗೆ ಈಗ ಎಕ್ಸ್ರೇ ಮತ್ತೆ ಬ್ಲಡ್ ಚೆಕಪ್ ಇಂದು 24 ಗಂಟೆ ಅವಕಾಶ ಮಾಡ್ಕೊಡಕ್ಕೆ ಜನಗಳಿಗೆ ಆಗುತ್ತಾ? ಇಲ್ಲ, ಏನಾಗುತ್ತೆ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ ನಮಗೆ ಹಾಸ್ಪಿಟಲ್ ಡ್ಯೂಟಿ ಅವರ್ಸ್ ಬಂದು 9ರಿಂದ 4ವರೆಗೂ ನಮ್ಮ ಡ್ಯೂಟಿ ಅವರ್ಸ್ ಇರುತ್ತೆ. ಸೊ ನಮಗೆ 24 ಅವರ್ಸ್ ಏನಾಗುತ್ತೆ ಅಂತಂದ್ರೆ ಎಲ್ಲಾ ಸಿಬ್ಬಂದಿಗಳನ್ನ ನಾವು 24 ಅವರ್ಸ್ ಕೆಲಸ ತಗೊಳ್ಳೋದು ಬಹಳ ಕಷ್ಟ ಇದೆ. ಸೊ ಡ್ಯೂಟಿ ಅವರ್ಸ್ ಅಲ್ಲಿ ಎಲ್ಲಾ ಫೆಸಿಲಿಟೀಸ್ ನಾವು ಕೊಡ್ತೀವಿ. ಬಟ್ 24 ಅವರ್ಸ್ ನೈಟ್ ಟೈಮಲ್ಲಿ ಏನಾಗುತ್ತೆ, ಕೆಲವು ಎಸೆನ್ಷಿಯಲ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್ನೇ ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ನಮಗೆ ಸುತ್ತೋಲೆ ಕೂಡ ಇದೆ ಗೌರ್ಮೆಂಟ್ ಇಂದ. ಎಷ್ಟು ಅವರ್ ಇದೆ ಸರ್ ಈಗ ಬ್ಲಡ್ ಚೆಕಪ್ ಎಕ್ಸ್ರೇ? ಅದು ಬಂದು 9 ಗಂಟೆಯಿಂದ 4:15ವರೆಗೂ ಬ್ಲಡ್ ಟೆಸ್ಟ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಎಲ್ಲಾ ತರದ್ದು ಫೆಸಿಲಿಟೀಸ್ ನಾವು 9 ಗಂಟೆಯಿಂದ 4:15 ಗಂಟೆ ಒಳಗಡೆ ನಾವು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದೀವಿ. ಅದು ಆಗ್ತಾ ಇದೆ. ಬಟ್ ಆಫ್ಟರ್ ದಟ್ ಎಮರ್ಜೆನ್ಸಿ ಸರ್ವಿಸ್ ನಾವು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿರ್ತೀವಿ.
ಕೆಲವು ಸಿಬ್ಬಂದಿಗಳು ವರ್ತನೆನೇ ಸರಿ ಇರಲ್ಲ, ಕೆಲವು ಸಂದರ್ಭ ಬರ್ತಾರೆ ಅವರು. ಈಗ ನೀವು ಅಧಿಕಾರಿಗಳು ಮಾತಾಡೋದು ಒಂದ್ ರೀತಿ ಇದ್ರೆ, ಕೆಲವು ಕೆಲಸ ಮಾಡ್ತಕ್ಕಂತ ಇವರೇನೆ ರೆಸ್ಪಾನ್ಸ್ ಸಾರ್ವಜನಿಕರಲ್ಲಿ ಒಂದ್ ಸ್ವಲ್ಪ ವರ್ತನೆ ಸರಿ ಇರಲ್ಲ. ಇದಕ್ಕೇನ್ ಹೇಳ್ತೀರಾ? ಇದಕ್ಕೆ ನಾನು ಹೇಳೋದಾದ್ರೆ, ಅದಕ್ಕೆ ಅಂತ ಸಪರೇಟ್ ಆಗಿ AMO ಇರ್ತಾರೆ. ಆ ಆಸ್ಪತ್ರೆಗೆ ಹೆಡ್ ಇರ್ತಾರೆ ಅವರು. ಏನೇ ಸಮಸ್ಯೆಗಳಿದ್ರು ನನಗೆ ನೀವು ನಮ್ಮನ್ನು ಕೇಳಿದ್ರು ಕೂಡ ನಾನು ಅವ್ರಿಗೆ ಸಲ್ಲಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಅಲ್ಲೇನೇ ಇಶ್ಯೂಸ್ ಇದ್ರೂ ಕೂಡ ನಾವು ಸ್ಪಂದಿಸ್ತೀವಿ. ಜೊತೆನಲ್ಲಿ ನೇರವಾದ ಜವಾಬ್ದಾರಿ ನಮ್ಮ ಆಡಳಿತಾಧಿಕಾರಿಗಳಾದಂತ ಡಾಕ್ಟರ್ ನಿರಂಜನ್ ಅವ್ರದ್ದಿರುತ್ತೆ. ಈಗ ಹಂಗಂದ್ರೆ ಈಗ ತಾಲೂಕು ಆಡಳಿತದ ಇಲ್ಲಿ ಸಾರ್ವಜನಿಕ ಹಾಸ್ಪಿಟಲ್ ಪೂರ್ತಿ ನಿರಂಜನ್ ಸರ್ ಇದನ್ನೇನೇ ಕುಂದುಕೊರತೆಗಳಿದ್ರು ಬಗೆಹರಿಸಂತ ನಿರಂಜನ್ ಸರ್ ಮಾಡ್ಬೇಕು. ಈಗ ನೇರವಾಗಿ- ಗಮನಕ್ಕೆ ಹೇಳಿ. ಈಗ ಅವ್ರದೇ ನೇರವಾದ ಜವಾಬ್ದಾರಿ ಇರೋದ್ರಿಂದ, ಸೊ ನನಗೆ ಆಸ್ ಎ THO ಆಗಿರೋದ್ರಿಂದ ನಮಗೆ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಆಸ್ಪತ್ರೆಗಳು ಸುಮಾರು 25 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಜವಾಬ್ದಾರಿ ನಂದಿರುತ್ತೆ. ಸೊ ನೇರವಾದ ಜವಾಬ್ದಾರಿ AMO ಅವ್ರದ್ದಿರುತ್ತೆ, ಅಂಡರ್ ಕಂಟ್ರೋಲ್ ಆಫ್ DHO. ಸರ್, ಈಗ ಸಾರ್ವಜನಿಕ ಹಾಸ್ಪಿಟಲ್ ಸರ್ಕಾರಿ ಹುದ್ದೆ ಮಾಡ್ತಾ ಇರ್ತಕ್ಕಂತ ಕೆಲವು ಡಾಕ್ಟರ್ಸ್ಗಳು ಖಾಸಗಿ ಹಾಸ್ಪಿಟಲ್ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಖಾಸಗಿ ಆಸ್ಪತ್ರೆಗೆ ಸಂಬಂಧಪಟ್ಟ ನಾನು ಹೇಳೋದಾದ್ರೆ, ಸೊ ಅವ್ರದ್ದು ಏನು ಡ್ಯೂಟಿ ಹವರ್ಸ್ ಇದೆ, ಆ ಡ್ಯೂಟಿ ಹವರ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸವನ್ನು ನಿರ್ವಹಿಸೋ ಹಾಗಿಲ್ಲ. ಅದು ಅಫೆನ್ಸ್, ಅದು ತಪ್ಪು. ಆಫ್ಟರ್ ಡ್ಯೂಟಿ ಹವರ್ಸ್ ಅವ್ರು ಮಾಡ್ಲಿಕ್ಕೆ ಅಂತಾನೆ ಡಿಸ್ಟಿಕ್ ಇಂದ ಅವ್ರು ಪರ್ಮಿಷನ್ ತಗೊಂಡಿರ್ತಾರೆ. KPME ಲೈಸೆನ್ಸ್ ಅನ್ನ ಹೊಂದಿರ್ತಾರೆ, ಅಂತವ್ರು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ವಿತೌಟ್ ಲೈಸೆನ್ಸ್ ಮಾಡಿದ್ರೆ ಅದು ಕೂಡ ತಪ್ಪಾಗುತ್ತೆ. ಒಂದು ಸುತ್ತಲಿನ ಬಗ್ಗೆ ಮಾಹಿತಿ ಹೇಳ್ತಾ ಇದೆ. ಮತ್ತೆ ಇಲ್ಲಿ ಈಗಿರ್ತಕ್ಕಂತ ಕೆಲವು ಕಾಯಿಲೆಗಳಿಗೆ ಇರ್ತಕ್ಕಂತ ಡಾಕ್ಟರ್ಗಳು ಅಷ್ಟೇ ಇದ್ದಾರೆ, ಕೆಲವು ಕಾಯಿಲೆಗಳಿಗೆ ಇಲ್ಲ. ಈಗ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ಎಲ್ಲಾ ಸ್ಪೆಷಲಿಸ್ಟ್ ಕೂಡ ಇದ್ದಾರೆ, ಎಕ್ಸೆಪ್ಟ್ ಚರ್ಮ ರೋಗ ತಜ್ಞರು ಒಂದು ಹೊರತುಪಡಿಸಿ ಉಳಿದಂತ ಎಲ್ಲರೂ ಕೂಡ ಇದ್ದಾರೆ. ನಮ್ಮಲ್ಲಿ ಫಿಸಿಷಿಯನ್ಸ್ ಇದ್ದಾರೆ, ENT ಸರ್ಜನ್ ಇದ್ದಾರೆ, ಆರ್ಥೋಪೆಡಿಕ್ ಸರ್ಜನ್ ಇದ್ದಾರೆ, ಜನರಲ್ ಸರ್ಜನ್ ಇದ್ದಾರೆ, ಆಮೇಲೆ ಕಣ್ಣಿನ ಡಾಕ್ಟರ್ ಇದ್ದಾರೆ. ಎಲ್ಲಾ ತರದ ಸ್ಪೆಷಲೈಸೇಷನ್ ಇದೆ ಇಲ್ಲಿ ನಮ್ಮಲ್ಲಿ. ಎಲ್ಲರೂ ಕೂಡ ಇನ್ ಟೈಮಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಓಕೆ, ಧನ್ಯವಾದ ಸರ್. ವೆಂಕಟೇಶ್ ಅವರು ಖಂಡಿತ ಒಳ್ಳೆ ಮಾಹಿತಿಗಳನ್ನ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ. ಖಂಡಿತ ಅದು ಕೊಟ್ಟಷ್ಟೇನೆ ನೀಟಾಗಿ ಸಾರ್ವಜನಿಕರಿಗೆ ಸವಲತ್ತುಗಳು ಸಿಕ್ಬಿಟ್ರೆ ಖಂಡಿತ ಅದಕ್ಕಿಂತ ಬೇರೆ ಇನ್ನೇನು ಇರ್ಲಿಕ್ಕೆ ಆಗಲ್ಲ ವೀಕ್ಷಕರೇ. ಅದೇ ರೀತಿ ಈಗ ಇನ್ನೂ ಹೆಚ್ಚಿನದಾಗಿ ಸವಲತ್ತುಗಳು ಇನ್ನು ಬರ್ಬೇಕಾಗಿರೋವೇನೇನಿದೆ ಸರ್? ಇನ್ನ MRI ಸ್ಕ್ಯಾನು ಅದೆಲ್ಲ ಇಲ್ಲಿ ಹಿರಿಯೂರಲ್ಲಿಲ್ಲ. ಈಗ ಮುಂದುವರೆದು ನಾನು ಹೇಳಬೇಕು ಅಂತಂದ್ರೆ, ಈಗ ಆಲ್ರೆಡಿ ಹೊಸ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಇದೆ. ಇನ್ನೊಂದು 6 months ಅಲ್ಲಿ, ಯಾಕಂದ್ರೆ ಇನ್ನೂ ಕೆಲವು ಅಡಚಣೆಗಳು ಇದಾವೆ ಓಪನ್ ಮಾಡ್ಲಿಕ್ಕೆ. ಇನ್ನೊಂದು 6 months ಅಲ್ಲಿ ಹೊಸ ಆಸ್ಪತ್ರೆ ಉದ್ಘಾಟನೆ ಆಗ್ತದೆ. ಅದಕ್ಕೆ ಬೇಕಾಗ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನ, ಹಾಗೆ ಫರ್ನಿಚರ್ಸ್ ಇರ್ಬೋದು, ಎಕ್ಸ್ರೇ ಮೆಷಿನ್ಸ್ ಇರ್ಬೋದು, ಆಮೇಲೆ ಎಕ್ಸ್ಟ್ರಾ ಸಿಬ್ಬಂದಿಗಳು ಬೇಕು. ಯಾಕಂದ್ರೆ ಹಾಸ್ಪಿಟಲ್ ದೊಡ್ಡದಾಗಿರೋದ್ರಿಂದ ನಮಗೆ ಬಹಳಷ್ಟು ಎಕ್ಸ್ಟ್ರಾ ಸಿಬ್ಬಂದಿಗಳು ಬೇಕಾಗಿರೋದ್ರಿಂದ ಅದನ್ನು ಕೂಡ ನಾವು ನಮ್ಮ ರಾಜ್ಯ ಮಟ್ಟಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ನಾವು ಕೂಡ. ಸೊ ಅದು ಬಂದಂತಹ ಸಂದರ್ಭದಲ್ಲಿ ನೀವು ಹೇಳಿದಾಗೆ CT ಸ್ಕ್ಯಾನ್ ಮಿಷನ್ಸ್ ಇರ್ಬೋದು, ಮತ್ತೆ MRI ಸ್ಕ್ಯಾನ್ಸ್ ಇರ್ಬೋದು, ಅಪ್ಗ್ರೇಡ್ ಎಲ್ಲ ವರ್ಷನ್ಸ್. ಆಮೇಲೆ MCH ಹಾಸ್ಪಿಟಲ್ 24 ಗಂಟೆಗಳ ಕಾಲ ಹೆರಿಗೆ ಆಸ್ಪತ್ರೆಯನ್ನು ಓಪನ್ ಮಾಡ್ಲಿಕ್ಕೆ ಕೂಡ ನಮ್ಮ ಸಚಿವರು ಮುಂದಾಗಿದ್ದಾರೆ. ಆ ವಿಚಾರದಲ್ಲಿ ನಾನು ಅವರಿಗೆ ಹೆಮ್ಮೆ ಆಗುತ್ತೆ ಅವ್ರ ವಿಚಾರಗಳನ್ನ ಹೇಳಲಿಕ್ಕೆ. ಸೊ ಹಾಗೆ ಅಲ್ಲಿ ಕ್ವಾರ್ಟರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಮಾರ್ಚುರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲದೂ ಕೂಡ ಕೆಲಸಗಳು ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಆ ಹಾಸ್ಪಿಟಲ್ ಶಿಫ್ಟ್ ಆದಾಗ ನಮಗೆ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಸೇವೆಗಳು ಲಭ್ಯ ಆಗ್ತದೆ. ಅಂದಾಜು ಯಾವ ಡೇಟ್ ಅಲ್ಲಿ ಹಾಸ್ಪಿಟಲ್ ಶಿಫ್ಟ್ ಡೇಟು ಇನ್ನೂ ಫಿಕ್ಸ್ ಆಗಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಇನ್ನೂ ಬಹಳಷ್ಟು ನಾವು ಸುಮಾರು 50ಕ್ಕಿಂತ ಹೆಚ್ಚು ಪಾಯಿಂಟ್ಗಳನ್ನ ಮಾಡ್ಕೊಂಡಿದೀವಿ, ಎಲ್ಲೆಲ್ಲಿ ಏನೇನ್ ಸಮಸ್ಯೆಗಳಿದಾವೆ ಅನ್ನೋದನ್ನ. ಆ ಸಮಸ್ಯೆಗಳನ್ನ ನಾವು ಸಚಿವರ ಮುಂದೆ ಇಟ್ಟಿದೀವಿ. ಸೊ ಅದನ್ನ ನಾವು ಸ್ಟೇಟ್ಗೂ ಕೂಡ ಬರೆದು ಹಾಕಿದೀವಿ. ಅದು ಬಂದ ತಕ್ಷಣ ವಿತಿನ್ 3-4 months ಅಲ್ಲಿ ಹಾಸ್ಪಿಟಲ್ ಉದ್ಘಾಟನೆ ಆಗ್ಬೋದು ಅಂತಕ್ಕಂಥ ಒಂದು ಆಶಯ ಕೂಡ ನಾವು ಇಟ್ಕೊಂಡಿದೀವಿ. ಸೊ ಆದಷ್ಟು ಬೇಗ ಬರಲಿ ಅಂತೇಳಿ ನನಗೂ ಕೂಡ ಕೆಲವೊಂದ್ ಕಡೆ ಆಸಕ್ತಿ ಆಗ್ತಾ ಇದೆ. ಧನ್ಯವಾದಗಳು ಸರ್. ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ನಮ್ಮ ಕರ್ನಾಟಕ ಮೀಡಿಯಾ ನ್ಯೂಸ್ ಕಡೆಯಿಂದ ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಇಷ್ಟು ನಮ್ಮ ವೈದ್ಯ ಆಡಳಿತ ಅಧಿಕಾರಿ ಆಗಿರ್ತಕ್ಕಂಥ ವೆಂಕಟೇಶ್ ಸರ್ ಅವರು ಇಷ್ಟು ಸ್ಪಷ್ಟನೆ ಕೊಟ್ಟಿರೋದಕ್ಕೆ ಖಂಡಿತ ಧನ್ಯವಾದಗಳು. ಅದೇ ರೀತಿ ನಮ್ಮ ಸಾರ್ವಜನಿಕರು ಕೂಡ ಸವಲತ್ತುಗಳು ಇಲ್ಲಿ ಸಾರ್ವಜನಿಕ ಹಾಸ್ಪಿಟಲ್ ಸಿಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿರಂಜನ್ ಸರ್ ಇದ್ದಾರೆ. ಹೌದು. ಇಲ್ಲಿ ಬ್ಲಡ್ ಚೆಕಪ್ಗೆ ಅಂತ ಬಂದ್ರೆ ಕೆಲವು ಮಾತ್ರ ಇಲ್ಲಿ ಮಾಡ್ತೀರಾ, ಮಿಕ್ಕಿರೋ ಹೊರಗಡೆ ಕಳಿಸ್ತೀರಾ. 140 ರೂಪಾಯಿ ಒಂದು ಸಿರಪ್, ಗ್ಯಾಸ್ಟ್ರಿಕ್ ಸಿರಪ್ ನ ಸಮೇತ ಹೊರಗಡೆ ಬರ್ತೀರಾ. ಗ್ಯಾಸ್ಟ್ರಿಕ್ ಸಿರಪ್ ಗೌರ್ಮೆಂಟ್ ಸಪ್ಲೈ ಇಲ್ಲ ನಮ್ಮಲ್ಲಿ. ಓಂಡೆಮ್ ಅಂದ್ರೆ ವಾಂತಿಗೆ ಒಂದು ಸಪ್ಲೈ ಇದೆ. ರ್ಯಾನಿಟಿಡಿನ್ ಅಥವಾ ರ್ಯಾಂಟೆಕ್ ಅನ್ನೋ ಸಿರಪ್ ಸಪ್ಲೈ ಇಲ್ಲ. ಟ್ಯಾಬ್ಲೆಟ್ಸ್ ಕೊಡ್ಬೋದು, ಬಟ್ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಟ್ಯಾಬ್ಲೆಟ್ಸ್ ಇಂದನೂ ಕೆಲವು ಟೈಮ್ ಅಸಿಡಿಟಿ ಆಗೋ ಚಾನ್ಸಸ್ ಇದೆ. ಸೊ ಆ ತರ ಪೇಷಂಟ್ಸ್ ಸಿರಪ್ ನ ಪ್ರಿಫರ್ ಮಾಡ್ತೀವಿ.
ಬ್ಲಡ್ ಚೆಕಪ್ ಇಂದ ಅಟ್ಲೀಸ್ಟ್ ಬ್ಲಡ್ ಚೆಕಪ್ ಇನ್ ಎಲ್ಲದೂ calcium- ನಮ್ಮಲ್ಲಿ ರನ್ ಆಗಲ್ಲ. ಎಲ್ಲ ತಾಲೂಕಿಗೆ ನಾವೇನಾಗತ್ತೆ ಗೊತ್ತಾ, ಬರ್ದ ಮೇಲೆ ಕೇಳ್ತೀವಿ ಅಲ್ಲಿ ಹೋಗಿ ಕೇಳಿ, ಬಿಸಿ ಇರುತ್ತೆ, ಕ್ರೌಡ್ ಬಿಸಿ ಇರುತ್ತೆ, ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡಕ್ ಆಗಲ್ಲ. ಸೊ ಆ ಟೈಮ್ ಅಲ್ಲಿ ಲ್ಯಾಬ್ ಅಲ್ಲಿ ಹೋಗಿ ಕೇಳಿ, ಅಲ್ಲಿ ಮಾಡಲ್ಲ ಅಂದಿದ್ ಪಕ್ಷದಲ್ಲಿ ನಿಮಗೆ ಅನುಕೂಲ ಆದ್ರೆ ಹೊರಗಡೆ ಮಾಡಿಸಿ, ಇಲ್ಲ ಅಂದ್ರೆ ಅಲ್ಲಿ ಮಾಡಲ್ಲ ಅಂದಿದ್ದು ಬೇರೆ ಎಲ್ಲ. ನಾನೇ ಹೋಗಿದ್ದೀನಿ ನೇರವಾಗಿ, ನಮ್ಮ ಇವ್ರನ್ನ ಕರ್ಕೊಂಡ್ ಬಂದಿದ್ದೆ, ಅದ್ ಇಲ್ಲ ಅಂತ ಹೇಳಿದ್ರು. ಹೇಳಿ ಕೂಡ ಅವ್ರೇನ್ ಹೇಳ್ತಾರೆ, ಹೊರಗೆ ಹೋಗಿ ಸರ್ ನಾವು ನಮ್ಮಲ್ಲಿರೋ ಫೆಸಿಲಿಟೀಸ್ ಏನಿದೆ ಅದನ್ನ ನಾವು ಕೊಡ್ಬೇಕು. ಇಲ್ದೇ ಇರೋದನ್ನ ಪಾಪ ಅವ್ರಿಗೂ ನಾವ್ ಹೇಳಕ್ ಆಗಲ್ಲ. ಇಲ್ಲಿ ತಾಲೂಕು ಸುಮಾರು 2 ಲಕ್ಷ ಜನ ಇರ್ತಕ್ಕಂಥದ್ದು, ಹಾ. ಆ ಜನಸಂಖ್ಯೆಗೆ ಅಟ್ಲೀಸ್ಟ್ ಒಂದು ಬ್ಲಡ್ ಚೆಕಪ್ ಕೂಡ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇನ್ ಯಾವ ರೀತಿ ತಾಲೂಕು ಚೆಕಪ್ ಅಂತ ಹೇಳಿದ್ರೆ ಬೇಸಿಕ್ ಬ್ಲಡ್ ಚೆಕಪ್ ಚೆಕಪ್, ನಾರ್ಮಲ್ CBC ಆಗ್ಬೋದು, ವೈಡಾಲ್ ಆಗ್ಬೋದು, ಡೆಂಗ್ಯೂ ಪ್ರೊಫೈಲ್ ಎಲ್ಲದೂ ಅವೈಲೇಬಲ್ ಇದೆ. ಬಟ್ ಅದಷ್ಟೇ ಸೀಮಿತ ಅಲ್ಲ, ತುಂಬಾ ಇದೆ, ಇನ್ನೂ ತುಂಬಾ ಇದೆ. ಬ್ಲಡ್ ಟೆಸ್ಟ್ ಅಂದ್ರೆ ತುಂಬಾನು ಇದೆ. ಅದು ಎಲ್ಲದೂ ಇಲ್ಲಿ ರನ್ ಆಗಲ್ಲ. THC ಲೆವೆಲ್. ಅವಾಗ ನಾವೇನ್ ಹೇಳ್ತೀವಿ ಅಂದ್ರೆ, ಅನುಕೂಲ ಆದ್ರೆ ಹೊರಗಡೆ ಮಾಡಿಸಿ, ಇಲ್ಲ ಅಂತ ಹೇಳಿದ್ರೆ ಜಿಲ್ಲಾಸ್ಪತ್ರೆಗೆ ಹೋಗಿ ಅಂತ ಹೇಳ್ತೀವಿ. ಜಿಲ್ಲಾಸ್ಪತ್ರೆಗೆ ಹೋಗೋದನ್ನು ಇಲ್ಲಿ ಹೊರಗಡೆ ಮಾಡಿಸೋದು ಆಲ್ಮೋಸ್ಟ್ ಸೇಮ್ ಅಂತ ಜನ ಮಾಡಿಸ್ಕೊಂಡ್ ಬರ್ತಾರೆ. ಇಟ್ಸ್ ಅವರ ವಿಷ್ ಅದು. ನಾವು ಫೋರ್ಸ್ ಮಾಡಿ ಹೋಗಿ ಹೊರಗಡೆ ಮಾಡಿಸಿ ಅಂತ ಹೇಳಲ್ಲ. ಈ ಖಾಸಗಿ ಆಸ್ಪತ್ರೆದ ಏನ್ ಹೇಳ್ತೀರಾ ಸರ್? ಇಲ್ಲಿ ಹಿರಿಯೂರು ಖಾಸಗಿ ತಾಲೂಕು ಆಸ್ಪತ್ರೆ- ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಕ್ಕಂತ ಇಲ್ಲಿ ಡಾಕ್ಟರ್ ಇರ್ತಕ್ಕಂತಾರೆ ಜಾಸ್ತಿ ಖಾಸಗಿ ಹಾಸ್ಪಿಟ್ಲ್ಗಳನ್ನ ನಡೆಸ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಬರಲ್ಲ ಅಂತ ಹೇಳಿ ಕೆಲವು ಗೌರ್ಮೆಂಟ್ ಇದ್ರಲ್ಲೂ ರೂಲ್ಸ್ ಇಲ್ಲ ಈಗ. ಖಾಸಗಿ ಗೌರ್ಮೆಂಟ್ ಹಾಸ್ಪಿಟಲ್ ಟೈಮಿಂಗ್ಸ್ ಅದಾದ್ಮೇಲೆ ಅವ್ರ ಮನೇಲಿ ಹೋಗಿ ಮಲ್ಕೊಬೇಕು, ಬೇರೆ ಏನು ಪ್ರಾಕ್ಟೀಸ್ ಮಾಡಬಾರ್ದು ಅಂತ ರೂಲ್ಸ್ ಇಲ್ಲ. ಆ ಟೈಮಿಂಗ್ ಅಲ್ಲಿ ಅಲ್ಲಿ ನಮ್ಮಲ್ಲಿ ಏನ್ ಗೌರ್ಮೆಂಟ್ ಸೆಕ್ಟರ್ಸ್ ಏನ್ ಕೆಲಸ ಮಾಡ್ಬೇಕು ಅದ್ ಮಾಡ್ಬೇಕು. ಅವ್ರು ಏನ್ ಕೆಲಸ ಇದೆ ಅದ್ ಮಾಡ್ತಾರೆ. ಆಲ್ಮೋಸ್ಟ್ 98 100% ಜನ ಹಂಗೆ ಮಾಡ್ತಾ ಇರೋದು. ಇನ್ನು ಉಳಿದಿರೋ ಟೈಮ್ ಅಲ್ಲಿ ಅವರು ಪರ್ಸನಲ್ ಪ್ರಾಕ್ಟೀಸ್ ಮಾಡಬಹುದು, ತಪ್ಪೇನಿಲ್ಲ ಅದರಲ್ಲಿ. ಇಲ್ಲಿ ಜಾಸ್ತಿ ಸಾರ್ವಜನಿಕರಿಗೆ ಇದು ತೊಂದರೆ ಆಗ್ತಾ ಇರೋದೇ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ಕೊಂಡು ಇಲ್ಲಿ ಜಾಸ್ತಿ ಸ್ಪಂದನೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ, ನೇರವಾಗಿ ಹೇಳ್ತಿದ್ದಾರೆ. ನಾವು ಆಲ್ರೆಡಿ ಜನಗಳ ಮಾಹಿತಿ ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ 9-10 ಗಂಟೆಯಿಂದ ಸಂಜೆ 4:15 ಹಾಸ್ಪಿಟಲ್ ಟೈಮಿಂಗ್ಸ್. ಸೊ ಈ ಟೈಮಿಂಗ್ ಅಲ್ಲಿ ರಾತ್ರಿ ವೇಳೆ ಸರ್, ರಾತ್ರಿ ವೇಳೆ ಅಲ್ಲೇನ್ ಅಸೈನ್ ಆಗಿರುತ್ತೆ. ಈ ದಿನ ಈ ಡಾಕ್ಟರ್ಸ್ ಇರ್ಬೇಕು ಅಂತ ಅವ್ರು ಇದ್ದೇ ಇರ್ತಾರೆ. ಒಬ್ಬ ಕನ್ಸಲ್ಟೆಂಟ್ ಇದ್ದು ಹೋಲ್ ನೈಟ್ ನ ಮ್ಯಾನೇಜ್ ಮಾಡ್ತಾರೆ. ಎಂತ ಎಮರ್ಜೆನ್ಸಿ ಕೇಸ್ ಬಂದ್ರು ಡಾಕ್ಟರ್ ನೋಡದೆ ಅಂತೂ ಇವತ್ತವರೆಗೂ ಕೇಸ್ ಹೊರಗಡೆ ಹೋಗಿಲ್ಲ. ದಟ್ ನಾನು 100% ಐ ಕ್ಯಾನ್ ಅಶ್ಯೂರ್. ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ರಾಕೇಶ್. ರಾಕೇಶ್ ಸರ್ ಖಂಡಿತ ಒಳ್ಳೆ ತಮ್ಮ ಸಂಪೂರ್ಣ ಒಂದು ಸಮಾಲೋಚನೆ ಕೂಡ ಇದನ್ನ ಮಾಹಿತಿನ ಸಾರ್ವಜನಿಕರಿಗೆ ತಿಳಿಸಿರ, ತುಂಬಾ ಧನ್ಯವಾದ. ಹಾಗೆ ಅದೇ ರೀತಿ ಸ್ಪಂದನೆ ಕೂಡ ನೀವು ಸಾರ್ವಜನಿಕರಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಖಂಡಿತ ನೀವು ಅದೇನು ವೈದ್ಯ ನಾರಾಯಣ ಹರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಅದಕ್ಕೆ ಒಂದು ಅರ್ಥಗರ್ಭಿತವಾದ ಕೆಲಸ ಮಾಡ್ತೀರಾ ಅನ್ನೋ ಒಂದು ಮನೋಭಾವ ನಾವು ಕೂಡ ನಮ್ಮ ಕರ್ನಾಟಕ ಮೀಡಿಯಾ ನ್ಯೂಸ್ ವತಿಯಿಂದ ಅಂದ್ಕೊಂಡಿರ್ತೀವಿ. ಅದಕ್ಕೆ ಎಲ್ಲರೂ ನಿಮ್ ತರನೇ ಸಹಕಾರ ಮಾಡಿ ಕೆಲಸ ಮಾಡಿ ಅಂತ ನಮ್ಮ ನಿಟ್ಟಿನಲ್ಲಿ. ಥ್ಯಾಂಕ್ ಯು ಧನ್ಯವಾದ ಸರ್. ಥ್ಯಾಂಕ್ ಯು.